ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ನೀವು ನೋಡ್ತಾ ಇರಬಹುದು. ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ತಿರ್ತೀರಿ. 2-3 ದಿವಸದಿಂದ ನೇಮಕಾತಿಗಾಗಿ ಏನಾಗ್ತೈತೆ ಆಕ್ರೋಶ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಮಾಹಿತಿಯನ್ನು ನೀಡಲು ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ನ್ಯೂಸ್ ಪೇಪರ್ನಲ್ಲಿ ಕಟೌಟ್ನಲ್ಲಿ ನೋಡಿರ್ಬೋದು, ನ್ಯೂಸ್ ಚಾನೆಲ್ಗಳಲ್ಲಿ ನೋಡಬಹುದು. ನೇಮಕಾತಿಗಾಗಿ ಭುಗಿಲೆದ ಆಕ್ರೋಶ ಅಂತ ಸಾವಿರಾರು ಉದ್ಯೋಗಾಕಾಂಕ್ಷಿಗಳಿಂದ ಧಾರವಾಡದಲ್ಲಿ ನಿನ್ನೆ ಭಾರಿ ಪ್ರಮಾಣದ ಪ್ರತಿಭಟನೆಯನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತದಪ್ಪ ಅಂತಂದರೆ, ಖಾಲಿ ಇರುವ ಹುದ್ದೆಗಳಲ್ಲಿ ಇಲಾಖಾವಾರು ಖಾಲಿ ಇರುವ ಹುದ್ದೆಗಳು ಎಷ್ಟೆಷ್ಟದೋ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ನಮ್ಮ ಶಾಲಾ ಶಿಕ್ಷಣದಲ್ಲಿ ನಾವು 79,694 ಅಷ್ಟು ಖಾಲಿ ಹುದ್ದೆಗಳು ನಾವು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಆರೋಗ್ಯ ಇಲಾಖೆಯಲ್ಲಿ 37,572 ಇದೆ. ಅದೇ ರೀತಿಯಾಗಿ 28,188 ಬೇರೆ ಬೇರೆ ಆಡಳಿತ ವ್ಯವಸ್ಥೆಗಳಲ್ಲಿದೆ. 13,590 ಉನ್ನತ ಶಿಕ್ಷಣ ಇಲಾಖೆಗಳಲ್ಲಿ. ಈ ರೀತಿ ಎಲ್ಲವೂ ಕೂಡ ಹಿಂದುಳಿದ ವರ್ಗದವರಿಗೆ ಎಷ್ಟಿದೆ, ಇಲಾಖಾವಾರು 11,020 ಹುದ್ದೆಗಳಿದ್ದಾವೆ. ಕಂದಾಯ ಇಲಾಖೆಯಲ್ಲಿ 10,867 ಇದ್ದಾವೆ. ಹೌದಾ. ಗ್ರಾಮೀಣಾಭಿವೃದ್ಧಿಯಲ್ಲಿ 10,504 ಇದ್ದಾವೆ. ಹೌದಾ. ಇತರ ಇಲಾಖೆಗಳಲ್ಲಿ 93,437. ಟೋಟಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2,84,881 ಹುದ್ದೆಗಳು ಏನದವಪ್ಪ ಅಂತಂದರೆ ಖಾಲಿ ಇದ್ದಾವೆ. ಹೌದಾ. ಸೊ ಈ ಪ್ರತಿಭಟನೆ ಯಾವ ಶಿಕ್ಷಣ ಇಲಾಖೆಯವರು ಮಾಡ್ತಾ ಇಲ್ಲ, ಯಾರು ಮಾಡ್ತಾ ಇದ್ರಪ್ಪ ಅಂತಂದರೆ ಉದ್ಯೋಗಾಕಾಂಕ್ಷಿಗಳು ಅಂದರೆ ಅವರು ಶಾಲಾ ಶಿಕ್ಷಣ ಇದ್ದವರು ಇರಬಹುದು, ಅಥವಾ ವೈದ್ಯಕೀಯ ಡಿಪಾರ್ಟ್ಮೆಂಟ್ದವರು ಇರಬಹುದು, ಅಥವಾ ಉನ್ನತ ಶಿಕ್ಷಣ ಡಿಪಾರ್ಟ್ಮೆಂಟ್ ಇರಬಹುದು. ಬೇರೆ 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 ಇತರ ಇಲಾಖೆಗಳನ್ನು ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟಲ್ಲಿ ಏನು ಮಾಡ್ತಾಯಿದ್ರು, ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಹೌದಾ. ಈ ಹೋರಾಟ ಇವಾಗಿಂದ ನಡೆದಿಲ್ಲ. ಇದು ನೇಮಕಾತಿಗಾಗಿ ಹೋರಾಟ 6 ತಿಂಗಳಿಂದ ಮಾಡ್ತಾ ಇದ್ದಾರೆ. ಹೌದಾ. ಒಳ ಮೀಸಲಾತಿಗಾಗಿ ಈ ನೇಮಕಾತಿಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆ ನಡೆಯುತ್ತಿದೆ. 2.5 ವರ್ಷದಲ್ಲಿ 40,000ಕ್ಕೂ ಹೆಚ್ಚು ನೇಮಕಾತಿ ಮಾಡಲಾಗಿದೆ. ಉಳಿದ ಹುದ್ದೆಗಳನ್ನು ಪಾರದರ್ಶಕವಾಗಿ ಕಾಲಮಿತಿಯೊಳಗೆ ಭರ್ತಿ ಮಾಡಲಾಗುವುದು ಅಂತ ಆಶ್ವಾಸನೆಯನ್ನು ನೀಡಿದ್ದಾರೆ. ಹೌದಾ. ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ನೋಡಬೇಕಪ್ಪ ಅಂತಂದರೆ, ಸರ್ಕಾರದ ವಿರುದ್ಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಕೂಡಲೇ ಅಧಿಸೂಚನೆಯನ್ನು ಪ್ರಕಟಿಸುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘಟನೆ ನೇತೃತ್ವದಲ್ಲಿ ಏನು ಮಾಡಿದರು, ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ವಿದ್ಯಾರ್ಥಿಗಳು ಏನು ಮಾಡಿದರಪ್ಪ, ಪ್ರತಿಭಟನೆಯನ್ನು ಮಾಡಿದರು. ಹೌದಾ. ಸೊ ಇದಿಷ್ಟು ಆಯಿತು. ನೆಕ್ಸ್ಟ್ ನಾವು ನೋಡಿದರೆ ಧಾರವಾಡದಲ್ಲಿ ಪ್ರತಿಭಟನೆಕಾರರ ಪೊಲೀಸರು ಲಾಠಿಯನ್ನು ಬೀಸಿದರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ತಪ್ಪು. ಈ ರೀತಿ ಮಾಡಬಾರ್ದಾಗಿತ್ತು. ಹೌದಾ. ನಾವು ರಾಜಕೀಯದಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ರಾಜಕೀಯ ಬಗ್ಗೆ ಮಾತನಾಡಲು ಕೂಡ ಹೋಗೋದಿಲ್ಲ. ಸೊ ನಮಗೇನಾಗಿರಪ್ಪ ಅಂತಂದರೆ, ರಾಜ್ಯದಲ್ಲಿ 2.84 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 79,694 ಹುದ್ದೆಗಳಿದ್ದಾವೆ. ದಯಮಾಡಿ ಸರ್ಕಾರದವ್ರು ಏನು ಮಾಡ್ಕೋಬೇಕಪ್ಪ ಅಂತಂದರೆ, ತುಂಬಿಕೊಳ್ಳುವಂಥ ಸರ್ಕಾರ ಈಗಲೇ ಕೂಡ ಸಮಯ ಇರುವಾಗಲೇ ಎಚ್ಚೆತ್ತುಕೊಂಡು ಬೇಗನೆ ಏನು ಮಾಡಬೇಕು, ಕಾಲ್ಫಾರ್ನ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.